ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಜ್ NS200. ನಾನು ಇವತ್ತು ನಿಮ್ಗೆ ಕರ್ಕೊಂಡು ಬಂದಿದ್ದೀನಿ ತಿಮ್ಮರಾಯ ಸ್ವಾಮಿ ಬೆಟ್ಟ. ತಿಮ್ಮರಾಯ ಸ್ವಾಮಿ ಬೆಟ್ಟ ಅಂತ ಹೇಳಿದ್ರೆ ನಿಮ್ಗೆ ನೆನಪಾಗೋದು ತಿರುಪತಿ. ಈ ತಿರುಪತಿಗೆ ಹೋದಷ್ಟೇ ಪುಣ್ಯ ಈ ನಮ್ಮ ತಿಮ್ಮರಾಯ ಸ್ವಾಮಿ ಬೆಟ್ಟದಲ್ಲಿ ಬರುತ್ತೆ, ಹಾಗಂತ ಇಲ್ಲಿನ ಜನ ಹೇಳ್ತಾರೆ. ತುಂಬ ಜನರಿಗೆ ತಿರುಪತಿ ಹೋಗೋಕ್ಕೆ ಆಗಲ್ಲ. ಈ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಿಮ್ಮರಾಯ ಸ್ವಾಮಿಯ ದರ್ಶನ ಮಾಡಿದ್ರೆ ನಾವು ತಿರುಪತಿ ಹೋಗಿ ಬಂದರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟೇ ಪುಣ್ಯ ಈ ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಗುತ್ತೆ ಅಂತ ಇಲ್ಲಿನ ಪ್ರತೀತಿ. ಸ್ನೇಹಿತರೆ, ಇಲ್ಲಿ ತಿಮ್ಮರಾಯ ಸ್ವಾಮಿ ಬೆಟ್ಟದಲ್ಲಿ ನೋಡಬೇಕಾದ ಜಾಗ ಅಂತ ಹೇಳಿದ್ರೆ ತಿಮ್ಮರಾಯ ಸ್ವಾಮಿಯ ದೇವರ ದರ್ಶನ ಹಾಗೂ ಕುದುರೆ ಹೆಜ್ಜೆ ಹಾಗೂ ಶಂಕುತೀರ್ಥ ಮತ್ತು ಈ ಗೌತಮ ಮಹರ್ಷಿಗಳು ತಪಸ್ಸು ಮಾಡ್ತಿದ್ದೆ ಅಂತ ಒಂದು ಗುಹೆ ಇದೆ. ಅಲ್ಲಿ ಇವಾಗಲೂ ಜೀವಂತವಾಗಿದ್ದಾರೆ ಅಂತ ಹೇಳಲಾಗತ್ತೆ. ನೋಡೋಣ, ಟ್ರೈ ಮಾಡೋಣ, ಯಾವ್ಯಾವ್ದು ತೋರ್ಸೋಕ್ಕಾಗತ್ತೆ ಅಂತ ಟ್ರೈ ಮಾಡ್ತೀನಿ. ತಿಮ್ಮರಾಯ ಸ್ವಾಮಿ ತಿರುಪತಿ ಹೋಗುವಾಗ ತನ್ನ ಕುದುರೆಯಲ್ಲಿ 3 ಹೆಜ್ಜೆ ಇಡ್ತಾರಂತೆ. ಆ 3 ಹೆಜ್ಜೆಯಲ್ಲಿ ಒಂದು ಹೆಜ್ಜೆನ ಈ ತಿಮ್ಮರಾಯ ಸ್ವಾಮಿ ಬೆಟ್ಟದ ಮೇಲೆ ಇಡ್ತಾರೆ, ಇನ್ನೊಂದು ಹೆಜ್ಜೆನ ನಮಗಿಲ್ಲಿ ಹತ್ರ ಇರೋ ನಂದಿ ಬೆಟ್ಟ ಇದೆ, ನಂದಿ ಬೆಟ್ಟದ ಮೇಲೆ ಇರ್ತಾರಂತೆ, ಇನ್ನೊಂದು ಹೆಜ್ಜೆ ತಿರುಪತಿಯಲ್ಲಿ ಇದೆ ಅಂತೆ. ಈ 3 ಹೆಜ್ಜೆ ಅವರು ಬಳಸ್ತಾ ಇದ್ದ ವಾಹನ ಕುದುರೆಯ 3 ಹೆಜ್ಜೆಗಳನ್ನು ನಾವು ನೋಡ್ಬೋದು. ಆ 3 ಹೆಜ್ಜೆಗಳಲ್ಲಿ ಒಂದು ಹೆಜ್ಜೆ ಈ ತಿಮ್ಮರಾಯ ಸ್ವಾಮಿ ಬೆಟ್ಟ ಇದೆಯಲ್ಲ ಇದ್ರ ಮೇಲಿದೆ. ಅಂದರೆ ದೇವಸ್ಥಾನ ಇದೆ, ಆ ದೇವಸ್ಥಾನದ ಬಲಗಡೆನೆ ಆ ಕುದುರೆ ಹೆಜ್ಜೆನ ನೀವು ನೋಡ್ಬೋದು. ಸ್ನೇಹಿತರಲ್ಲಿ ನೋಡ್ಬೋದು, ಅಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಬಲಗಡೆ ಬಂದರೆ ಅಲ್ಲಿ ಪಾರ್ಕಿಂಗ್ ಲಾಟ್ ಇದೆ. ಆ ಪಾರ್ಕಿಂಗಿಂದ ಸ್ವಲ್ಪ ಈ ಕಡೆ ಬಂದರೆ ನಮಗೆ ಇಲ್ಲಿ ಆ ಕುದುರೆ ಹೆಜ್ಜೆಯನ್ನು ನೋಡ್ಬೋದು. ಕುದುರೆ ಹೆಜ್ಜೆ ಯಾವ ಥರ ಇದೆಯೋ ಅದೇ ಥರ ಇದೆ ನೋಡಿ ಸ್ನೇಹಿತರೆ. ಕುದುರೆ ಲಾಳ ಇದೆಯಲ್ಲ ಅದರ ಆಕೃತಿಯಲ್ಲಿ ನಾವು ಈ ಹೆಜ್ಜೆಯನ್ನು ನೋಡ್ಬೋದು. ಕುದುರೆ ಹೆಜ್ಜೆ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಶಂಕುತೀರ್ಥ ಅಂತ ಇದೆ. ಅಂದರೆ ಇಲ್ಲಿ ಗೌತಮ ಮಹರ್ಷಿಗಳು ಶಂಕುತೀರ್ಥ ಅಂತ ಒಂದು ಕೊಳ ನಿರ್ಮಾಣ ಮಾಡಿರ್ತಾರೆ. ಆ ಶಂಕುತೀರ್ಥನ ನಾವು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶಂಕುತೀರ್ಥಕ್ಕೆ ದಾರಿ ಅಂತ ಬೋರ್ಡ್ ಇದೆ, ಆ ಬೋರ್ಡಿಂದ ನಾವು ರೈಟ್ಗೆ ಹೋಗ್ಬೇಕು. ಅವಾಗಿಂದ ಹುಡುಕ್ತಾ ಇದ್ದೀನಿ ಶಂಕುತೀರ್ಥ ಎಲ್ಲಿದೆ ಅಂತ. ಬೋರ್ಡ್ ಮಾತ್ರ ಇದೆ, ಎಲ್ಲಿ ಅಂತ ಸಿಗ್ತಾನೆ ಇಲ್ಲ. ಸ್ವಲ್ಪ ಮೇಲೆ ಹೋಗೋಣ ಬನ್ನಿ. ಹೋದ್ರಲ್ಲ ಆ ಬೊಗ್ ನೋಡಕ್ ಹೋದಾಗ ಎಲ್ಲಾನ ಬಿದ್ದೋತಾರೆ ಅನ್ಬಿಟ್ಟು ಆ ಗೋಡೆ ಕಟ್ಬಿಟ್ಟು ಮಾರ್ಕ್ ಹಾಕಿರೋದು. ಆತರ ಈ ತರ ಮಾರ್ಕ್ ಹಾಕಿದ್ರೆ ಸರೋಗಿರೋದು. ಇದು ಸ್ಟ್ರೈಟ್ ಆಗ್ಬಿಟ್ಟಿದಾರಲ್ಲ, ಹಂಗಾಗಿ ಅದು ಆ ಕಡೆ ನಾವು ಹೋಗ್ಬಿಡ್ತಾರಲ್ಲ, ಬಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಬೊಗ್ ನೋಡಕ್ ಹೋದಾರಲ್ಲ, ಯಾರ್ ಜವಾಬ್ದಾರಿ ಅಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರೆ ಅಪಾಯಕಾರಿ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರೆ, ಆದ್ರೆ ಜನ ಕೇಳ್ಬೇಕಲ್ಲ, ಯಾರು ಕೇಳಲ್ಲ. ಅವ್ರಿಗೊಂಥರ ಕ್ಯೂರಿಯಾಸಿಟಿ ಜಾಸ್ತಿ, ಜನ ಅಲ್ಲಿ ಹೋಗೋಣ ಅಂದ್ರೆ ಹೋಗೋದೇ ಜಾಸ್ತಿ. ಸ್ನೇಹಿತರು ಕಾಣ್ತಾ ಇದ್ರಲ್ಲ, ದೇವಸ್ಥಾನ ಇದ್ರೆ ಇಲ್ಲಿ ಪಾರ್ಕಿಂಗ್ ಲಾಟ್ ಇದೆ. ಪಾರ್ಕಿಂಗ್ ಲಾಟ್ ಹತ್ರ ಒಂದು ಮೆಟ್ಲು ಬಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ ಈ ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ ಹಾಗೂ ಆ ಬಾವಿ ಅದನ್ನೆಲ್ಲ ನೋಡ್ಬೋದು. ಬನ್ನಿ ನೋಡ್ಕೊಂಬೋಣ. ಮೆಟ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆವಾಗಿಂದ ಹುಡುಕಿದ್ರೆ ಸಿಕ್ಲಿಲ್ಲ, ಇವಾಗ ಗೊತ್ತಾಯ್ತು. ಪ್ರತಿಯೊಬ್ರು ಮುಡಿ ತೆಗಿಸಕ್ ಬಂದ್ರೆ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಇಲ್ಲಿ ಮುಡಿ ತೆಗಿಸ್ಕೊಂಡು ಇಲ್ಲೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಮೇಲೆ ಹೋಗಿ ದರ್ಶನ ಮಾಡ್ತಾರೆ. ಮನೆ ಇದರಲ್ಲಿ ನೀರು ಖಾಲಿಯಾಗಿದ್ದ ಇತಿಹಾಸದಾಗೆ ಇಲ್ಲ, ಯಾವತ್ತು ಬತ್ತಿದ್ದೇ ಇಲ್ಲ. ಸ್ನೇಹಿತರೆ, ಅಣ್ಣವರು ಅಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟರು. ಇಲ್ಲಿ ಕೆಳಗಡೆ ಇದೆ ಅಂತ ಗೌತಮ ಮಹರ್ಷಿಗಳ ಅದು ಜ್ಞಾನ ಮಾಡ್ತಿದ್ದ ಜಾಗ, ಹಾಗೂ ಅಲ್ಲೊಂದು ಚಿಕ್ಕ ಕಲ್ಯಾಣ ಇದೆಯಂತೆ. ಹಾಗೂ ನಮ್ಗೆ ಇನ್ನೊಂದು ವಿಶೇಷವಾಗಿ ನಿಮ್ಗೊಂದು ತೋರಿಸ್ತೀನಿ. ಇದು ಯಾವ ಬೆಟ್ಟದಲ್ಲೂ ಇಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಯಾವ ಥರ ನಮ್ಮ ಕರ್ನಾಟಕ ಸಂಸ್ಕೃತಿ ಇದೆ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಖಾಲಿ ಒಂದು ಆ ಬೋರ್ಡಲ್ಲಿ ಇಡೀ ನಮ್ಮ ಹಿಸ್ಟ್ರಿ ಹೇಳುತ್ತೆ. ಅದು ಅಂತ ಹೇಳಿದ್ರೆ ನಾನು ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆ ವಿಡಿಯೋ ತೋರಿಸ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ನಾವು ಗೌತಮ ಮಹರ್ಷಿಗಳು
ಗುಹೆ ಇದೆಲ್ಲ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ ಬನ್ನಿ ಒಳಗಡೆ ಹೋಗಿ ಬರೋಣ. ಈ ಗೌತಮ ಮಹರ್ಷಿಗಳು ತಪಸ್ಸಿಗೆ ಕುಳಿತ ಜಾಗವನ್ನು ಫುಲ್ ಕತ್ತಲಿದೆ. ಗೌತಮ ಮಹರ್ಷಿಗಳು ಈ ಗುಹೆ ಒಳಗೆ ಇವಾಗಲೂ ಜೀವಂತ ಇದ್ದಾರೆ ಹಾಗೂ ಅವರ ಆಶ್ರಮ ಕೂಡ ಇದೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಗೌತಮ ಮಹರ್ಷಿಗಳ ಮೂರ್ತಿ ಕೂಡ ಇಲ್ಲಿದೆ. ಈ ಗುಹೆ ತಿರುಪತಿ ಹೋಗುತ್ತೆ ಅಂತ ಕೂಡ ಪ್ರತೀತಿ ಇದೆ. ಹಾಗೆ ಗೌತಮ ಮಹರ್ಷಿಗಳ ಈ ಆಶ್ರಮ ಇದೆಯಲ್ಲ, ಈ ಗುಹೆಯಿಂದ ನೀವು ರೈಟಿಗೆ ಬಂದರೆ ಅವರ ಪತ್ನಿ ಅಹಲ್ಯ ಅಂತ ಇದ್ದಾರಲ್ಲ, ಅವ್ರದ್ದು ಕೂಡ ಇಲ್ಲಿ ನಾವು ಮೂರ್ತಿಯನ್ನು ನೋಡ್ಬೋದು. ಈ ಕಡೆ ಬಲಗಡೆ ಇದೆ, ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿದೆ ನೋಡಿ, ಅಹಲ್ಯ ದೇವಿ ಅಂತ. ಈ ಗೌತಮ ಮಹರ್ಷಿಗಳ ಪತ್ನಿಯವರು. ಈ ತಿಮ್ಮರಾಯ ಸ್ವಾಮಿ ಬೆಟ್ಟದಲ್ಲಿ ಈ ಥರ ಎಲ್ಲ ಅಂದರೆ ನೀವು ಕಲ್ಲುಗಳನ್ನು ಕಟ್ಟಿರೋದು ನೋಡ್ಬೋದು. ಇದು ನಾನು ಹೊಸ್ದಾಗೇನು ಹೇಳಬೇಕಾಗಿಲ್ಲ. ಇಲ್ಲಿ ದೇವಸ್ಥಾನ ಬಂದು ಯಾರೇ ಹರಕೆ ಕಟ್ಕೊಂಡಿದ್ರೆ ಅಂತ ಹೇಳಿದ್ರೆ, ಈ ಮನೆ ಕಟ್ಟಬೇಕು ಅಂತ ಹರಕೆ ಕಟ್ಕೊಂಡಿದ್ರೆ ಈ ಥರ ಕಲ್ಲುಗಳನ್ನು ಜೋಡಿಸಿ ಇಲ್ಲಿ ಹರಕೆ ತೀರಿಸ್ಕೊಂಡ್ರೆ ಮನೆ ಬೇಗ ಕಟ್ತಾರಂತ ಒಂದು ನಂಬಿಕೆ ಇದೆ. ನೀವೆಲ್ಲ ಕಲ್ಲು ಕಟ್ಟಿದ್ದು ನೋಡ್ಬೋದು. ಇಲ್ಲಿ ನಾವು ಗೌತಮ ಮಹರ್ಷಿಗಳ ಆಶ್ರಮದ ಗುಹೆ ನೋಡ್ಕೊಂಬಂದ್ಮೇಲೆ ಇಲ್ಲಿ ಬಲಗಡೆನೇ ಇರೋದು ಅದು ಕಲ್ಯಾಣಿ ಏನೋ ಇದೆ, ಶಂಕುತೀರ್ಥ ಅಂತಾರಲ್ಲ ಅದೇ. ಆ ಶಂಕುತೀರ್ಥದಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಬರೋ ಏನಾದರೂ ಹರಕೆ ಗಿರಕೆ ಇದ್ದರೆ ಆ ನೀರಲ್ಲಿ ಮುಳುಗ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಒಂದು ಪ್ರತೀತಿ ಇದೆಯಂತೆ. ಅದು ನೋಡ್ಕೊಂಬರೋಣ ಬನ್ನಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಶಂಕುತೀರ್ಥ. ನಾವು ಆವಾಗಲೇ ಅಲ್ಲಿ ಬಂದಲ್ಲ, ಶಂಕುತೀರ್ಥಕ್ಕೆ ದಾರಿ ಅಂತ ಇದೆಯಲ್ಲ, ಅದ್ರ ಹಿಂದೆನೇ ಇರೋದು ಶಂಕುತೀರ್ಥ. ಅದ್ರ ಬಲಗಡೆ ಬಂದರೆ ಇರೋದು ಈ ಗೌತಮ ಮಹರ್ಷಿಗಳು ಆಶ್ರಮ, ಅಂದರೆ ತಪಸ್ಸು ಮಾಡಿದ ಜಾಗ ಅಲ್ಲಿರೋದು. ಸ್ನೇಹಿತರೆ, ನಮ್ಮ ಗೌತಮ ಮಹರ್ಷಿಗಳ ಗುಹೆ ಇದೆಯಲ್ಲ, ಅವ್ರು ತಪಸ್ಸು ಮಾಡಿದ ಜಾಗ, ಅದರಿಂದ ಸ್ವಲ್ಪ ಎಡಗಡೆ ಬಂದರೆ ಇಲ್ಲೊಂದು ಪುಣ್ಯತೀರ್ಥ ಅಂತ ಇದೆ. ನೀವು ಇಲ್ಲಿ ನೋಡ್ಬೋದು ಪುಣ್ಯತೀರ್ಥ ಅಂದೇಳಿದ್ರೆ ಮೇಲ್ಗಡೆ ಶಂಕುತೀರ್ಥ ಅಂತ ಬೋರ್ಡ್ ಇದೆಯಲ್ಲ, ಅದ್ರ ಕೆಳಗಡೆ ಇರೋದು. ಪುಣ್ಯ ತೀರ್ಥವನ್ನು ನಾವು ಮೋಕ್ಷಣೆ ಮಾಡಿಕೊಂಡು ತಿಮ್ಮರಾಯ ಸ್ವಾಮಿನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿನ ಪ್ರತೀತಿ. ಸ್ನೇಹಿತರೆ, ಈ ತಿಮ್ಮರಾಯ ಸ್ವಾಮಿ ಬೆಟ್ಟದ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಶಂಕುತೀರ್ಥ. ಈ ಶಂಕುತೀರ್ಥ ಯಾವ ಥರ ಅಂತ ಹೇಳಿದ್ರೆ, ಈ ಹಿಂದೆ ಇಲ್ಲಿ ಅಂದರೆ ತೀರ್ಥಸ್ನಾನ ಮಾಡಿ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿ, ಅಂದರೆ 9 ಸುತ್ತು ದೇವರ ದರ್ಶನ ಎಲ್ಲ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಿಧದಲ್ಲಿ ಈ ಹಿಂದೆ ಇದೇ ನೀರನ್ನ ದೇವರ ಅಭಿಷೇಕ ತೊಗೊಂಡು ಹೋಗ್ತಾ ಇದ್ರು. ಅಂದರೆ ಚೈನ್ ಇದೆ, ಆ ಚೈನ್ ಹಿಡ್ಕೊಂಡು ಹೋಗಿ ಮುಳುಗಬೇಕು, ಮುಳುಗ್ಬಿಟ್ಟು ತೀರ್ಥಸ್ನಾನ ಮಾಡ್ಕೊಂಡು ಹೋಗಿ ದೇವರ ದರ್ಶನ ಮಾಡಿದ್ರೆ ಯಾವುದೇ ಹರಕೆ ಇದ್ದರೆ ಅದನ್ನು ಫಲಿಸುತ್ತೆ ಅಂತ ಹೇಳ್ತಾರೆ. ಯಾವುದೇ ಮಕ್ಕಳಾಗದಿದ್ದವರು ಬಂದು ಇಲ್ಲಿ ಹರಕೆ ಸ್ನಾನ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ನೀರಲ್ಲಿ 9 ಸಾರಿನೂ ಮುಳುಗಿ ಎದ್ದೇಳ್ತಾರಂತೆ. ಮುಳುಗಿ ಎದ್ದೇಳ್ಬಿಟ್ಟು ದೇವ್ರನ್ನ ಪ್ರದಕ್ಷಿಣೆ ಮಾಡಬೇಕಂತೆ. ದೇವಸ್ಥಾನ ಫುಲ್ ಪ್ರದಕ್ಷಿಣೆ ಮಾಡಿ ಈ ಹರಕೆ ತೀರಿಸಿದ್ರೆ ನಾವು ಏನು ಕಾರ್ಯ ಅಂದ್ಕೊಂಡಿದ್ವಿ ಅದು ಆಗತ್ತೆ ಅಂತ ಇಲ್ಲಿನ ನಂಬಿಕೆ. ಇದು ಸುಮಾರು ಹಿಂದೆ ಇದು 51 ಅಡಿ ಇತ್ತಂತೆ, ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಬನ್ನಿ ಕೆಳಗಡೆ ಹೋಗಿ ಬರೋಣ. ಈಗ ತುಂಬ ನೀರು ಗಲೀಜಾಗಿದೆ. ಮೆಟ್ಲು ಕೂಡ ಇದೆ.
ಇವಾಗ ಎಷ್ಟು ಆಳೈತೆ ಅಂತ ಗೊತ್ತಿಲ್ಲ. ನೀವು ಇಲ್ಲಿ ಬೋರ್ಡ್ ಕೂಡ ನೋಡ್ಬೋದು. ಇದು ಫುಲ್ ಕ್ಲೀನ್ ಇಲ್ಲ, ಅಂದರೆ ಗಲೀಜಾಗಿದೆ. ಇದನ್ನು ಕ್ಲೀನ್ ಮಾಡಬೇಕು ಅನ್ಸುತ್ತೆ. ನೀರು ಗಲೀಜಾಗಿದೆ. ಇಲ್ಲಿ ಯಾರು ಇವಾಗ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಎರಡು ಕಡೆ ಎರಡು ಚೈನ್ ಇದೆ. ಸ್ನೇಹಿತರೆ, ಈ ಬೆಟ್ಟದಲ್ಲಿ ನೋಡೋದು ತುಂಬ ಜಾಗ ಇದೆ. ನಾನು ಏನು ಅಂದ್ಕೊಂಡಂತ ಬಂದೆ, ಈ ಅಣ್ಣವ್ರು ಹೇಳಿದ್ಮೇಲೆ ತುಂಬ ಇದೆ ನೋಡೋದಿಲ್ಲಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟೋ ಬೆಟ್ಟಗಳಿವೆ. ಅದರಲ್ಲಿ ತಿಮ್ಮರಾಯ ಸ್ವಾಮಿ ಬೆಟ್ಟ ಒಂದು ಕೂಡ. ಇದು ನಾವು ಎಷ್ಟು ತಿರುಪತಿ ಹೋಗಿ ಎಷ್ಟು ನಮಗೆ ಹೋದರೆ ಪುಣ್ಯ ಬರುತ್ತೋ ಅದೇ ಥರ ಪುಣ್ಯ ಇದು ನಮ್ಮ ತಿಮ್ಮರಾಯ ಸ್ವಾಮಿ ಬೆಟ್ಟದಲ್ಲಿ ಬರುತ್ತಂತೆ. ನೀವು ಯಾವುದೇ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋಗಲಿ, ಅಲ್ಲಿ ಒಂದು ಕತೆ ಇರುತ್ತೆ, ಅದರದ್ದು ಹಿಸ್ಟ್ರಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಈ ಥರ ಎಲ್ಲ ತೀರ್ಥ ಪುಣ್ಯಕ್ಷೇತ್ರ ಹೋದಾಗ ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬಿಟ್ಟು ಬರಬೇಡಿ. ಅದರ ಕತೆ ಏನು, ಅದರಲ್ಲಿ ಹೋದ್ರೆ ಅಲ್ಲಿ ಏನಾದರೂ ನೋಡುವಂಥ ಜಾಗ ಇದ್ದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ನಾನು ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ಬಂದಾಗ ನಂಗೆ ತುಂಬ ಇಷ್ಟ ಆಯಿತು ಈ ಜಾಗ. ಯಾವುದಂತ ಹೇಳಿದ್ರೆ ಈ ಮೆಟ್ಲು. ಈ ಮೆಟ್ಲಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದೊಂದು ಮೆಟ್ಲ ಮೇಲೆ ಅಂತ ಹೇಳಿದ್ರೆ ಸುಮಾರು ಒಂದು 5-6 ಮೆಟ್ಲಿಗೆ ಗ್ಯಾಪಲ್ಲಿ ಒಂದೊಂದು ಶ್ಲೋಕ, ಯಾವ ಗ್ರಹಗಳಿವೆ, ಯಾವ ಥರ ನಮ್ಮ ಸಂಸ್ಕೃತ ಪದಗಳಿದೆ, ಎಷ್ಟು ನಮ್ಮ ಹಿಂದಿನ ಸಂಪ್ರದಾಯ, ಈ ಥರ ಎಲ್ಲ ತುಂಬ ಬರುತ್ತಲ್ಲ, ಅದನ್ನ ಪೂರ್ತಿ ಈ ಮೆಟ್ಲು ನೀವು ಇಲ್ಲಿಂದ ಮೇಲ್ಗಡೆ ಹತ್ತಿ ಹೋಗೋದ್ರೊಳಗೆ ನಿಮ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ದಯವಿಟ್ಟು ಈ ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ಬಂದರೆ ಈ ಮೆಟ್ಲು ಮಾತ್ರನ ಬರೆದಿರುವ ಈ ಶ್ಲೋಕಗಳನ್ನು ಹಾಗೂ ವಾಕ್ಯಗಳನ್ನು, ಪಕ್ಷಗಳು, ಗ್ರಹಗಳಾಗಿರ್ಬೋದು, ಹಾಗೆ ತುಂಬ ಮಾಹಿತಿ ಇದೆ. ಅದನ್ನು ಮಾತ್ರ ಇಲ್ಲಿ ಮಿಸ್ ಮಾಡ್ಕೋಬೇಡಿ. ಆ ದೇವಸ್ಥಾನ ಮೆಟ್ಲಿದೆಯಲ್ಲ, ಅಲ್ಲಿ ಕೆಳಗಡೆ ಇಳ್ಬಿಟ್ಟು ತಿರ್ಗಾ ವಾಪಸ್ ಹೋಗ್ತಾ ನೀವು ಓದ್ಬೋದು. ಇಲ್ಲಾಂದರೆ ಈ ಕೆಳಗಡೆ ನಾನು ಹೇಳಿದ್ನಲ್ಲ, ಗೌತಮ ಮಹರ್ಷಿಗಳ ಗುಹೆ ಇದೆಯಲ್ಲ, ಅದು ನೋಡಿಕೊಂಡು ನೀವು ಲೆಫ್ಟಲ್ಲಿ ಬಂದರೆ ಈ ಮೆಟ್ಲಿಂದ ನಾವು ದೇವಸ್ಥಾನ ಮೇಲ್ಗಡೆ ಹೋಗ್ತೀವಲ್ಲ, ಅಲ್ಲಿ ಈ ಥರ ಈ ಪಕ್ಷಗಳು ಯಾವುದು, ಆಮೇಲೆ ಯಾವ ಗ್ರಹಗಳು, ಈ ಥರ ಎಲ್ಲ ಬರೆದಿದ್ದಾರೆ. ಅದನ್ನು ನೀವು ದಯವಿಟ್ಟು ಮಿಸ್ ಮಾಡಬೇಡಿ. ಇದನ್ನು ನೋಡಿ, ತುಂಬ ಚೆನ್ನಾಗಿದೆ. ನಾನು ಯಾವ್ದು ಗೊತ್ತು ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಸ್ವಲ್ಪ ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೆಟ್ಲು. ಲೆಫ್ಟು ಮತ್ತು ರೈಟು ಎರಡು ಕಡೆನೂ ಬರೆದಿದ್ದಾರೆ. ನಾನು ಒಂಥರ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಪಕ್ಷ ಅಂದರೆ ನಮ್ಮಿದ್ರಲ್ಲಿ ಪಕ್ಷಗಳು ಯಾವುದಿದೆ ಅದೆಲ್ಲ ಬರೆದಿದ್ದಾರೆ. ಇಲ್ಲಿ ಪತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಈ ಥರ ಪಕ್ಷ ಬರೆದಿದ್ದಾರೆ ನೋಡಿ. ನಮ್ಮಿದರಲ್ಲಿ ನಮ್ಮ ಹಿಂದೂಗಳಲ್ಲಿ ಯಾವ ಪಕ್ಷ ಬರುತ್ತೆ ಅದನ್ನಿಲ್ಲಿ ಬರೆದಿದ್ದಾರೆ. ಹಾಗೆ ಇಲ್ಲಿ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಈ ಥರ ಅಂದೇಳಿದ್ರೆ ನಮಗೆ ಹಿಂದೂ ಸಂಪ್ರದಾಯಕ್ಕೆ ಏನೇ ಸಂಬಂಧಪಟ್ಟಿದೆ ಎಲ್ಲ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಯಾವ್ಯಾವ್ದು ಗೊತ್ತು, ನಿಮ್ಗೆ ಯಾವ್ದು ಗೊತ್ತಿಲ್ಲ ಅದನ್ನೆಲ್ಲ ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೋಡಿ ಮುಂದೆ ಬಂದರೆ ರಾಶಿ, ನಮ್ಮ ಹಿಂದೂಗಳಲ್ಲಿ ಬರ್ತಲ್ಲ 12 ರಾಶಿಗಳು, ಇಲ್ಲಿ ನೋಡ್ಬೋದು ನೋಡಿ. ಈ ಥರ ಬೋರ್ಡ್ಗಳು ಇಲ್ಲಿ ಎಲ್ಲ ಥರ ಸಂಸ್ಕೃತ ಬೋರ್ಡ್ಗಳು ಕೂಡ ಇದೆ. ಹಾಗೂ 7 ದಿನಗಳು ಯಾವುದು ಬರುತ್ತೆ ಅದ್ರ ಬಗ್ಗೆನೂ ಕೂಡ ಇದೆ. ಈ ಥರ ಎಲ್ಲ ನಮ್ಗೆ ನೋಡ್ಬೋದು ಇಲ್ಲಿ ಮೆಟ್ಲಲ್ಲಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಬಂದರೆ ಇಲ್ಲಿ. ಮೊಹಮ್ಮದ್ ಕಬೀರ್, ಗುರುನಾನಕ್, ರಾಮಕೃಷ್ಣ ಪರಮಹಂಸರು ನೋಡ್ರಿ, ಆ ಥರ ಅವ್ರದ್ದು ಇದ್ದಿದ್ದ ಕಾಲ ಅದು. ನಮ್ಗೆ ಕೆಲವ್ರಿಗೆ ಇದೇ ಗೊತ್ತಿರಲ್ಲ ಇಯರ್ ಅಲ್ಲಿ ಅಂತಲ್ಲ, ಬಟ್ ಅದನ್ನ ಯೂಟ್ಯೂಬ್ ಅಲ್ಲಿ ಅಟ್ಲೀಸ್ಟ್ ಮೇಲ್ಮೇಲೆ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ನವಗ್ರಹಗಳು: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ ಥರ ಒಂದು ಬೋರ್ಡ್ ಇದೆ. ಅದೇ ಥರ ಇಲ್ಲಿ ಸುಮಾರು ಬೋರ್ಡ್ಗಳಿವೆ. ಅಷ್ಟಲಕ್ಷ್ಮಿಯರು ನಮ್ಮ ಇದರಲ್ಲಿ ಯಾವ್ದಾದ್ರು ಬರುತ್ತೆ. ಅಷ್ಟಲಕ್ಷ್ಮಿಯವರು ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರ ಬಗ್ಗೆ ಕೂಡ ಬರೆದಿದ್ದಾರೆ. ಈ ಕಡೆ ಎಲ್ಲ ಒಂಥರ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಹಾಕಿದ್ದಾರೆ. ಈ ಕಡೆ ಒಂಥರ ವಾಕ್ಯ ಬರೆದಿದ್ದಾರೆ. ನಮ್ಮ ವಿಷ್ಣುವಿನ ಅವತಾರ ಕೂಡ ಇಲ್ಲಿ ಯಾವುದಿದೆ ಅಂತ ಇಲ್ಲಿ ನೋಡ್ಬೋದು. ಅಷ್ಟ ದೇವತೆಗಳು ಯಾವುದಿದೆ ಅಂತ ಅದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ ಈ ಮೆಟ್ಲು ನಾವು ಆ ದೇವಸ್ಥಾನದಿಂದ ಬಲಗಡೆ ಇದೆ.
ಬಲಗಡೆ ನಿಮಗೆ ಹೋಗ್ತಾ ಗೊತ್ತಾಗಲ್ಲ, ಬೋರ್ಡ್ ಕಾಣಿಸಲ್ಲ. ನೀವು ಆ ಕಡೆಯಿಂದ ವಾಪಸ್ ಹತ್ಕೊಂಡು ಬಂದರೆ ನೀವು ಈ ಬೋರ್ಡ್ಗಳನ್ನೆಲ್ಲ ನೋಡ್ಬೋದು. ಒಂದೊಂದು ವಾಕ್ಯನೂ ಎಷ್ಟೊಂದು ಅಮೂಲ್ಯವಾಗಿದೆ ಅಂತ ಈ ಬೋರ್ಡ್ ಓದಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಂದರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಆ ಬೋರ್ಡನ್ನು ಖಂಡಿತ ಓದಿ. ಈ ತಿಮ್ಮರಾಯ ಸ್ವಾಮಿ ಬೆಟ್ಟದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಿದ್ರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿದಿನ ಯಾವ್ದಾರೋ ಒಂದು ಶುಭ ಕಾರ್ಯ ಇಲ್ಲಿ ಇದ್ದೇ ಇರುತ್ತೆ. ಇವತ್ತು ಕೂಡ ಒಂದು ಶುಭ ಕಾರ್ಯ ನಡೀತಾ ಇದೆ ಇಲ್ಲಿ. ಸ್ನೇಹಿತರೆ, ಇಷ್ಟೆಲ್ಲ ನೀವು ವಿಷಯ ತಿಳ್ಕೊಂಡ್ಮೇಲೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ್ದು ನಾವೀಗ ದೇವ್ರ ದರ್ಶನ ಮಾಡಕ್ಕೆ ಹೋಗೋಣ. ದೇವ್ರ ದರ್ಶನ ಒಳಗಡೆ ನಮ್ಮ ವಿಡಿಯೋ ಶೂಟಿಂಗಿಗೆ ಅಲೋ ಇಲ್ಲ, ಹಾಗಾಗಿ ಹೊರಗಡೆ ಮಾತ್ರ ನಾವು ವಿಡಿಯೋ ಮಾಡ್ಬೋದು. ನಾವು ತಿಮ್ಮರಾಯ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS 200. ಎಲ್ಲರಿಗೂ ನಮಸ್ಕಾರ.